ಸರ್, ಈಗ ನೀವು ಸತ್ಯಶೋಧನಾ ವರದಿಯನ್ನು ಕೊಟ್ಟಿದ್ದೀರಿ. ಅದರಲ್ಲಿ ಯಾರ್ದು ಹೆಸರು ಮೆನ್ಷನ್ ಮಾಡಿರೋ ಸಾಧ್ಯತೆಗಳಿಲ್ಲ. ಇಂಥ ಸಂದರ್ಭದಲ್ಲಿ ಇವತ್ತು HK ಸುರೇಶ್ ಅವರು ಹೋಗಿ ಚೆನ್ನಕೇಶ್ವರ ದೇವಸ್ಥಾನದಲ್ಲಿ ಆಣೆ ಪ್ರಮಾಣವನ್ನು ಮಾಡ್ತಾಯಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಶಾಸಕರ ಮೇಲೆ ಅನುಮಾನ ಪಡುವಂಥದ್ದು ಪಕ್ಷದ ಒಳಗೆ ಹೆಚ್ಚಾಗ್ತಿದೆಯಾ ಅಂತ. ನಾವು ಸಾಕ್ಷಿಗಳಿಲ್ಲದೆ ಆಧಾರ ಇಲ್ಲದೆ ಯಾರ ಮೇಲೂ ಅನುಮಾನ ಪಡೋಲ್ಲ. ಸತ್ಯಶೋಧನಾ ಸಮಿತಿ ನಾವು ಇಂಟ್ರಿಮ್ ರಿಪೋರ್ಟ್ ಕೊಟ್ಟಾಗ ನಾವು ಯಾರ ಹೆಸರನ್ನು ಉಲ್ಲೇಖ ಅದರಲ್ಲಿ ಮಾಡಿಲ್ಲ. ಸಂದರ್ಭದಲ್ಲಿ ಯಾವ್ಯಾವ ಎಚ್ಚರಿಕೆ ವಹಿಸಬೇಕಾಗಿತ್ತು, ಎಲ್ಲೆಲ್ಲಿ ವ್ಯತ್ಯಾಸ ಆಗಿದೆ ಅನ್ನೋದನ್ನಷ್ಟನ್ನೇ ಅಂತರವಲೋಕನಕ್ಕೆ ನಾವು ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಳಗಡೆ ನಾವು ಮಾಹಿತಿಯನ್ನು ಕೆಲವು ಸಲಹೆಗಳನ್ನು ಕೊಟ್ಟಿದ್ದೇವೆ. ಇನ್ನು ಕೆಲವರ ನಡವಳಿಕೆಗಳು ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ನಿಗಾ ವಹಿಸಬೇಕು ಅನ್ನುವಂಥ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೀವಿ. ಅದು ಬಿಟ್ಟರೆ ಇನ್ಯಾವುದೇ ರೀತಿಯಲ್ಲಿ ಯಾವ್ದೇ ಹೆಸರನ್ನು ನಾವು ಗಮನಕ್ಕೆ ಲೀಸ್ಟಲ್ಲಿ ಮಾಡಿಲ್ಲ, ಮಾಡೋಕ್ಕೂ ಆಗಲ್ಲ. ಸೀಕ್ರೆಟ್ ವೋಟಿಂಗ್ ಇರೋದ್ರಿಂದ ಸುಮ್ಮನೆ ಯಾರ ಹೆಸರನ್ನು ಮಾಡೋಕ್ಕಾಗಲ್ಲ. ಅನುಮಾನನ ರಾಜಕೀಯವಾಗಿ ಇರುವಂಥ ವಿರೋಧಿಗಳು ಹುಟ್ಟಾಕ್ತಾರೆ. ಬೆಳಗಾಂನಲ್ಲಿ ನಕಲಿ ಮತದಾನ ದೊಡ್ಡ ಪ್ರಮಾಣದಲ್ಲಾಗಿದೆ ಅಂತ ಕಾಂಗ್ರೆಸ್ನವ್ರು ಹುಟ್ಟಾಕಿದ್ರು. ಯಾಕೆಂದ್ರೆ ಅಲ್ಲಿರುವಂಥ BJP ಅವ್ರ ಮೇಲೆ ಅಪನಂಬಿಕೆಯನ್ನು ಸೃಷ್ಟಿ ಮಾಡಬೇಕು ಅನ್ನೋದು ಅವ್ರ ಷಡ್ಯಂತ್ರ ಇತ್ತು. ಇನ್ನು ಆಂತರಿಕವಾಗಿ ಸ್ಪರ್ಧೆ ಇರುತ್ತೆ. ಅವ್ರುಗಳಿಗೆ ಇವನು ಬದಿಗೆ ಸರಿದ್ರೆ ನನಗೆ ಆ ಚಾನ್ಸ್ ಸಿಗುತ್ತೆ ಅಂತ ಅವರು ಕೂಡ ಆ ರೀತಿ ಹುಟ್ಟಾಕುವಂಥ ಕೆಲಸ ಮಾಡ್ತಾರೆ. ಕೆಲವರು ನಮಗೆ ಸತ್ಯದ ತಲೆ ಮೇಲೆ ಹೊಡೆದಂತೆ ನಿಮಗೆ ಗೊತ್ತಿದೆಯೋ ಇಲ್ವೋ ಹಿಂಗಾಗಿದೆ ಅನ್ನೋದನ್ನು ನಮಗೆ ಕತೆ ಕಟ್ಟಿ ಹೇಳಿದ್ರು. ನಾವು ಕೇಳಿಸ್ಕೊಳ್ಳುವಾದ ಜವಾಬ್ದಾರಿ ಇತ್ತು, ಕೇಳಿಸ್ಕೊಂಡ್ವಿ. ಆದರೆ ಹಾಗಂತ ಆ ಕಾರಣಕ್ಕೆ ನಿರ್ಣಯಕ್ಕೆ ಬರೋಕ್ಕಾಗಲ್ಲ. ಅವರ ಹುನ್ನಾರವನ್ನು ಅರ್ಥ ಮಾಡ್ಕೊಂಡ್ವಿ, ಯಾವ ಕಾರಣಕ್ಕೆ ಇದನ್ನು ಹೇಳ್ತಾರೆ ಅಂಥೇಳಿ. ಅದನ್ನು ಕೂಡ ನಮ್ಮ ರಿಪೋರ್ಟಲ್ಲಿ ಗಮನಕ್ಕೆ ತಂದಿದ್ದೇವೆ. ಯಾರು ಈ ರೀತಿ ಸುಳ್ಳು ಮಾಹಿತಿಯನ್ನು ಯಾವ ಕಾರಣಕ್ಕೆ ಹರಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಗಮನಕ್ಕೆ ತಂದಿದ್ದೇವೆ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಸರ್, ಈಗ ನೀವು ಸತ್ಯಶೋಧನಾ ವರದಿಯನ್ನು ಕೊಟ್ಟಿದ್ದೀರಿ. ಅದರಲ್ಲಿ ಯಾರ್ದು ಹೆಸರು ಮೆನ್ಷನ್ ಮಾಡಿರೋ ಸಾಧ್ಯತೆಗಳಿಲ್ಲ. ಇಂಥ ಸಂದರ್ಭದಲ್ಲಿ ಇವತ್ತು HK ಸುರೇಶ್ ಅವರು ಹೋಗಿ ಚೆನ್ನಕೇಶ್ವರ ದೇವಸ್ಥಾನದಲ್ಲಿ ಆಣೆ ಪ್ರಮಾಣವನ್ನು ಮಾಡ್ತಾಯಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಶಾಸಕರ ಮೇಲೆ ಅನುಮಾನ ಪಡುವಂಥದ್ದು ಪಕ್ಷದ ಒಳಗೆ ಹೆಚ್ಚಾಗ್ತಿದೆಯಾ ಅಂತ. ನಾವು ಸಾಕ್ಷಿಗಳಿಲ್ಲದೆ ಆಧಾರ ಇಲ್ಲದೆ ಯಾರ ಮೇಲೂ ಅನುಮಾನ ಪಡೋಲ್ಲ. ಸತ್ಯಶೋಧನಾ ಸಮಿತಿ ನಾವು ಇಂಟ್ರಿಮ್ ರಿಪೋರ್ಟ್ ಕೊಟ್ಟಾಗ ನಾವು ಯಾರ ಹೆಸರನ್ನು ಉಲ್ಲೇಖ ಅದರಲ್ಲಿ ಮಾಡಿಲ್ಲ. ಸಂದರ್ಭದಲ್ಲಿ ಯಾವ್ಯಾವ ಎಚ್ಚರಿಕೆ ವಹಿಸಬೇಕಾಗಿತ್ತು, ಎಲ್ಲೆಲ್ಲಿ ವ್ಯತ್ಯಾಸ ಆಗಿದೆ ಅನ್ನೋದನ್ನಷ್ಟನ್ನೇ ಅಂತರವಲೋಕನಕ್ಕೆ ನಾವು ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಳಗಡೆ ನಾವು ಮಾಹಿತಿಯನ್ನು ಕೆಲವು ಸಲಹೆಗಳನ್ನು ಕೊಟ್ಟಿದ್ದೇವೆ. ಇನ್ನು ಕೆಲವರ ನಡವಳಿಕೆಗಳು ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ನಿಗಾ ವಹಿಸಬೇಕು ಅನ್ನುವಂಥ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೀವಿ. ಅದು ಬಿಟ್ಟರೆ ಇನ್ಯಾವುದೇ ರೀತಿಯಲ್ಲಿ ಯಾವ್ದೇ ಹೆಸರನ್ನು ನಾವು ಗಮನಕ್ಕೆ ಲೀಸ್ಟಲ್ಲಿ ಮಾಡಿಲ್ಲ, ಮಾಡೋಕ್ಕೂ ಆಗಲ್ಲ. ಸೀಕ್ರೆಟ್ ವೋಟಿಂಗ್ ಇರೋದ್ರಿಂದ ಸುಮ್ಮನೆ ಯಾರ ಹೆಸರನ್ನು ಮಾಡೋಕ್ಕಾಗಲ್ಲ. ಅನುಮಾನನ ರಾಜಕೀಯವಾಗಿ ಇರುವಂಥ ವಿರೋಧಿಗಳು ಹುಟ್ಟಾಕ್ತಾರೆ. ಬೆಳಗಾಂನಲ್ಲಿ ನಕಲಿ ಮತದಾನ ದೊಡ್ಡ ಪ್ರಮಾಣದಲ್ಲಾಗಿದೆ ಅಂತ ಕಾಂಗ್ರೆಸ್ನವ್ರು ಹುಟ್ಟಾಕಿದ್ರು. ಯಾಕೆಂದ್ರೆ ಅಲ್ಲಿರುವಂಥ BJP ಅವ್ರ ಮೇಲೆ ಅಪನಂಬಿಕೆಯನ್ನು ಸೃಷ್ಟಿ ಮಾಡಬೇಕು ಅನ್ನೋದು ಅವ್ರ ಷಡ್ಯಂತ್ರ ಇತ್ತು. ಇನ್ನು ಆಂತರಿಕವಾಗಿ ಸ್ಪರ್ಧೆ ಇರುತ್ತೆ. ಅವ್ರುಗಳಿಗೆ ಇವನು ಬದಿಗೆ ಸರಿದ್ರೆ ನನಗೆ ಆ ಚಾನ್ಸ್ ಸಿಗುತ್ತೆ ಅಂತ ಅವರು ಕೂಡ ಆ ರೀತಿ ಹುಟ್ಟಾಕುವಂಥ ಕೆಲಸ ಮಾಡ್ತಾರೆ. ಕೆಲವರು ನಮಗೆ ಸತ್ಯದ ತಲೆ ಮೇಲೆ ಹೊಡೆದಂತೆ ನಿಮಗೆ ಗೊತ್ತಿದೆಯೋ ಇಲ್ವೋ ಹಿಂಗಾಗಿದೆ ಅನ್ನೋದನ್ನು ನಮಗೆ ಕತೆ ಕಟ್ಟಿ ಹೇಳಿದ್ರು. ನಾವು ಕೇಳಿಸ್ಕೊಳ್ಳುವಾದ ಜವಾಬ್ದಾರಿ ಇತ್ತು, ಕೇಳಿಸ್ಕೊಂಡ್ವಿ. ಆದರೆ ಹಾಗಂತ ಆ ಕಾರಣಕ್ಕೆ ನಿರ್ಣಯಕ್ಕೆ ಬರೋಕ್ಕಾಗಲ್ಲ. ಅವರ ಹುನ್ನಾರವನ್ನು ಅರ್ಥ ಮಾಡ್ಕೊಂಡ್ವಿ, ಯಾವ ಕಾರಣಕ್ಕೆ ಇದನ್ನು ಹೇಳ್ತಾರೆ ಅಂಥೇಳಿ. ಅದನ್ನು ಕೂಡ ನಮ್ಮ ರಿಪೋರ್ಟಲ್ಲಿ ಗಮನಕ್ಕೆ ತಂದಿದ್ದೇವೆ. ಯಾರು ಈ ರೀತಿ ಸುಳ್ಳು ಮಾಹಿತಿಯನ್ನು ಯಾವ ಕಾರಣಕ್ಕೆ ಹರಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಗಮನಕ್ಕೆ ತಂದಿದ್ದೇವೆ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.